Hello students. In the previous session we discussed some of the types of organizational structures wherein we discussed about line organizational structure, its merits and demerits, and also we discussed about line and staff organizational structure, its merits and demerits. In continuing the same topic, today we shall be discussing about functional organizational structure, its merits and demerits, project organizational structure, its merits and demerits. So last session ಅಲ್ಲಿ ನಾವು organizational structure types ನ ಸ್ಟಡಿ ಮಾಡಿದ್ವಿ. ಅದರಲ್ಲಿ ಲೈನ್ ಆರ್ಗನೈಸೇಷನಲ್ ಸ್ಟ್ರಕ್ಚರು ಅದರದ್ದು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್, ಮತ್ತು ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅದರದ್ದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ನ ಸ್ಟಡಿ ಮಾಡಿದ್ವಿ. ಇವತ್ತಿನ ಸೆಷನಲ್ಲಿ ಅದೇ ಟಾಪಿಕ್ನ ಕಂಟಿನ್ಯೂ ಮಾಡಿಕೊಂಡು ಇನ್ನು ಉಳಿದ ಟೈಪ್ಸ್ ಏನಿದೆ ಆರ್ಗನೈಸೇಷನಲ್ ಸ್ಟ್ರಕ್ಚರಲ್ಲಿ ಇನ್ ರಿಮೈನಿಂಗ್ ಟೈಪ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತೀವಿ. ಇವತ್ತು ನಾವು ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂದರೆ ಒಂದು ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಅದರ ಮೀನಿಂಗು ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಅದ್ರ ಜೊತೆಗೆ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅದರದ್ದು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. So what do you mean by functional organizational structure? So here the entire organizational activities or the entire organization will be divided into departments based on functions. So ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಆರ್ಗನೈಸೇಷನಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇದೆ ಆ ಆಕ್ಟಿವಿಟೀಸ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ಡಿಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡ್ತಾರೆ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್. ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾರೆ ಅಂತಂದ್ರೆ ಡಿಪಾರ್ಟ್ಮೆಂಟ್ಸ್ ಆಗಿ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್. ಗೊತ್ತಾಗ್ತಿದ್ಯಾ? ಸೊ ಏನಾಗುತ್ತೆ ಅಂತಂದ್ರೆ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಇರುವಂತ ಎಂಟೈರ್ ಆರ್ಗನೈಸೇಷನಲ್ ಆಕ್ಟಿವಿಟೀಸ್ ನ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್. So the organizational activities are divided into specific functions such as operations, production, finance, marketing and so on. So entire organizational activities na specific functions ಆಗಿ ಡಿವೈಡ್ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ? ಸೊ ಯಾವ ಸ್ಪೆಸಿಫಿಕ್ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ ಅಂತಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಫಂಕ್ಷನ್, ಆಪರೇಷನ್ಸ್ ಫಂಕ್ಷನ್, ಮಾರ್ಕೆಟಿಂಗ್ ಫಂಕ್ಷನ್, ಫಿನಾನ್ಸ್ ಫಂಕ್ಷನ್, ಈ ತರ ಸ್ಪೆಸಿಫಿಕ್ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಗೊತ್ತಾಗಿದೆಯಾ? ಸೊ ಈಚ್ ಫಂಕ್ಷನ್ ಇಸ್ ಹೆಡೆಡ್ ಬೈ ಫಂಕ್ಷನಲ್ ಮ್ಯಾನೇಜರ್. ಸೊ ಪ್ರತಿಯೊಂದು ಫಂಕ್ಷನ್ಗೆ ಒಬ್ಬರು ಫಂಕ್ಷನಲ್ ಹೆಡ್ ಇರ್ತಾರೆ. ಅವ್ರು ಯಾರು ಅಂತಂದ್ರೆ ಫಂಕ್ಷನಲ್ ಮ್ಯಾನೇಜರ್. ಸೊ ಈಗ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಬಂತು ಅಂತಂದ್ರೆ ಅವರು ಫಂಕ್ಷನಲ್ ಹೆಡ್ ಆಗ್ತಾರೆ ಅಥವಾ ಫಂಕ್ಷನಲ್ ಮ್ಯಾನೇಜರ್ ಆಗ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು ಈಚ್ ಫಂಕ್ಷನ್ ಇಸ್ ಹೆಡೆಡ್ ಬೈ ಫಂಕ್ಷನಲ್ ಮ್ಯಾನೇಜರ್. ಸೊ ಇಲ್ಲಿ ಎಂಪ್ಲಾಯೀಸ್ ಏನ್ ಮಾಡ್ತಾರೆ ಅಂತಂದ್ರೆ they will be grouped according to their roles. ಸೊ ಅವ್ರಿಗೆ ಏನು ರೋಲ್ ಇದೆ ಆ ರೋಲ್ ಪ್ರಕಾರ ಅವ್ರು ಏನು ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಪ್ರಕಾರ ಅವ್ರನ್ನ ಏನ್ ಮಾಡ್ತಾರೆ ಗ್ರೂಪಿಂಗ್ ಮಾಡ್ತಾರೆ. ಗೊತ್ತಾಗಿದೆಯಾ? ಸೊ ಪ್ರತಿಯೊಂದು ಫಂಕ್ಷನಲ್ ಡಿಪಾರ್ಟ್ಮೆಂಟ್ಗೆ ಒಬ್ರು ಹೆಡ್ ಇರ್ತಾರೆ. ಅವ್ರನ್ನ ಏನಂತ ಕರಿತೀವಿ? ಫಂಕ್ಷನಲ್ ಮ್ಯಾನೇಜರ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್ ಡಸ್ ನಾಟ್ ಅಪ್ಲೈ. ಸೊ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್ ಅಂತಂದ್ರೆ ಸಿಂಗಲ್ ಬಾಸ್ ಇರ್ತಾರೆ. ಸಿಂಗಲ್ ಬಾಸ್ ಇಂದ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ. ಅವ್ರಿಗೆ ಮಾತ್ರ ಅಥಾರಿಟಿ ಇರುತ್ತೆ ಯಾವುದಕ್ಕೆ? ಟು ಟೇಕ್ ಡಿಸಿಷನ್ಸ್ ಆರ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಲ್ಟಿಪಲ್ ಕಮಾಂಡ್ಸ್ ಬರುತ್ತೆ. ಸೊ ಫಂಕ್ಷನಲ್ ಇಂದಾನು ಬರ್ತಿರುತ್ತೆ, ಫಂಕ್ಷನಲ್ ಹೆಡ್ಸ್ ಇಂದಾನು ಬರ್ತಿರುತ್ತೆ, ಮತ್ತೆ ಲೈನ್ ಮ್ಯಾನೇಜರ್ಸ್ ಯಾರಿರ್ತಾರೆ ಅವರಿಂದಾನು ಬರ್ತಿರುತ್ತೆ, ಲೈನ್ ಎಕ್ಸಿಕ್ಯೂಟಿವ್ಸ್ ಇಂದಾನು ಬರ್ತಿರುತ್ತೆ. ಸೊ ಹಿಯರ್ ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್ ಡಸ್ ನಾಟ್ ಅಪ್ಲೈ. So it is a complex form of administration when compared to line organizational structure, line and staff organizational structure. ಸೊ ಹಿಂದಿನ ಕ್ಲಾಸಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದೆ ನಾನು, ಆ ಎರಡು ಆರ್ಗನೈಸೇಷನಲ್ ಸ್ಟ್ರಕ್ಚರ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದಿ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಇನ್ನೊಂದ್ಸತಿ ನೋಡೋದಿದ್ರೆ ಡಿವೈಡ್ಸ್ ದಿ ಆರ್ಗನೈಸೇಷನ್ ಇಂಟು ಡಿಪಾರ್ಟ್ಮೆಂಟ್ಸ್ ಬೇಸ್ಡ್ ಆನ್ ಫಂಕ್ಷನ್. ಸೊ ಎಂಟೈರ್ ಆರ್ಗನೈಸೇಷನ್ ಅನ್ನ ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡುತ್ತೆ, ಕ್ಲಾಸಿಫೈ ಮಾಡುತ್ತೆ. ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡುತ್ತೆ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್. Organizational activities are divided into specific functions. ಸೊ ಎಲ್ಲ ಆಕ್ಟಿವಿಟೀಸ್ ಏನಿದೆ ಎಂಟೈರ್ ಆರ್ಗನೈಸೇಷನಲ್ ಆಕ್ಟಿವಿಟೀಸ್ ಅನ್ನ ಸ್ಪೆಸಿಫಿಕ್ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆ ಸ್ಪೆಸಿಫಿಕ್ ಫಂಕ್ಷನ್ಸ್ ಯಾವುದು ಅಂತಂದ್ರೆ ಆಪರೇಷನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಈ ತರ ಸ್ಪೆಸಿಫಿಕ್ ಫಂಕ್ಷನ್ಸ್ ಆಗಿ ಏನ್ ಮಾಡ್ತಾರೆ ಓವರ್ ಆಲ್ ಆರ್ಗನೈಸೇಷನಲ್ ಆಕ್ಟಿವಿಟೀಸ್ ನ ಡಿವೈಡ್ ಮಾಡ್ತಾರೆ. ದೆನ್ ಈಚ್ ಫಂಕ್ಷನ್ ಇಸ್ ಹೆಡೆಡ್ ಬೈ ಫಂಕ್ಷನಲ್ ಮ್ಯಾನೇಜರ್. ಪ್ರತಿಯೊಂದು ಫಂಕ್ಷನ್ ಏನಿದೆ ಆರ್ಗನೈಸೇಷನಲ್ ಫಂಕ್ಷನ್ ಏನಿದೆ
ಅದನ್ನ ಒಬ್ಬ ಕಂಟ್ರೋಲ್ ಮಾಡ್ತಾನೆ. ಅವ್ನು ಯಾರು ಅಂತಂದ್ರೆ ಇಸ್ ನನ್ ಅದರ್ ದ್ಯಾನ್ ಫಂಕ್ಷನಲ್ ಮ್ಯಾನೇಜರ್ ಅಥವಾ ಫಂಕ್ಷನಲ್ ಹೆಡ್. ಈಗ ಮಾರ್ಕೆಟಿಂಗ್ ಫಂಕ್ಷನ್ ಅಂತ ಬಂತಂದ್ರೆ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಇರ್ತಾನೆ. ಫಿನಾನ್ಸ್ ಫಂಕ್ಷನ್ ಅಂತ ಬಂತಂದ್ರೆ ಅಲ್ಲಿ ಫಿನಾನ್ಸ್ ಮ್ಯಾನೇಜರ್ ಇರ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಈ ತರ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಫಂಕ್ಷನಲ್ ಡಿಪಾರ್ಟ್ಮೆಂಟ್ ನ ಒಬ್ಬ ಹೆಡ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವ್ನು ಯಾರು ಅಂತಂದ್ರೆ ಫಂಕ್ಷನಲ್ ಮ್ಯಾನೇಜರ್. And the next one is here the principle of unity of command does not apply. ಸೊ ಇಲ್ಲಿ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್ ಇರಲ್ಲ. ಯಾಕಂತಂದ್ರೆ ಫಂಕ್ಷನಲ್ ಹೆಡ್ಸ್ ಕೂಡ ಏನ್ ಮಾಡ್ತಿರ್ತಾರೆ, ಎಂಪ್ಲಾಯೀಸ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಿರ್ತಾರೆ. ಲೈನ್ ಎಕ್ಸಿಕ್ಯೂಟಿವ್ಸ್ ಕೂಡ ಏನ್ ಮಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಿರ್ತಾರೆ, ಸಬಾರ್ಡಿನೇಟ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಹಿಯರ್ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್ ಡಸ್ ನಾಟ್ ಫಾಲೋ, since the employees have to obey the orders of both functional heads as well as line executives. And the last one is complex form of administration. So ಬೇರೆ forms of organizational structure ಗೆ compare ಮಾಡಿದ್ರೆ this is a complex form of administration. So these two characteristics of functional organizational structure. Let's see the some of the merits and demerits of functional organizational structure. ಸೊ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಲ್ಲಿ ಏನೇನು ಮೆರಿಟ್ಸ್ ಇದೆ, ಏನೇನು ಡಿಮೆರಿಟ್ಸ್ ಇದೆ ಅಂತ ನೋಡೋಣ. ಸೊ ದ ಫಸ್ಟ್ ಮೆರಿಟ್ ಇಸ್ ಸ್ಪೆಷಲೈಸೇಷನ್. ಸೊ ಎಂಪ್ಲಾಯೀಸ್ ಆರ್ ಗ್ರೂಪ್ಡ್ ಬೇಸ್ಡ್ ಆನ್ ದ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ ದ ಎಂಪ್ಲಾಯೀಸ್ ವಿಲ್ ಬಿ ಗ್ರೂಪ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಅವ್ರಿಗೆ ಯಾವುದ್ರಲ್ಲಿ ಸ್ಕಿಲ್ ಇದೆ, ಅವ್ರಿಗೆ ಯಾವುದ್ರಲ್ಲಿ ನಾಲೆಡ್ಜ್ ಇದೆ, ಆ ಬೇಸಿಸ್ ಮೇಲೆ ಒಂದೊಂದು ಫಂಕ್ಷನಲ್ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ಅಸೈನ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ವಿ ಕ್ಯಾನ್ ಅಚೀವ್ ಸ್ಪೆಷಲೈಸೇಷನ್ ಹಿಯರ್. ಹೌದಲ್ವಾ? ಅವ್ರಿಗೆ ಗೊತ್ತಿರುವಂಥ ಕೆಲಸಕ್ಕೆ ಅವ್ರನ್ನ ಅಸೈನ್ ಮಾಡಿದ್ರೆ ಅವ್ರಿಗೆ ಯಾವ ಸ್ಕಿಲ್ ಇದೆ ಆ ಸ್ಕಿಲ್ ಬೇಸ್ಡ್ ಮೇಲೆ ನಾವು ಅವ್ರನ್ನ ಯಾವುದೊಂದು ಜಾಬ್ಗೆ ಅಸೈನ್ ಮಾಡಿದ್ರೆ ನಾವಲ್ಲಿ ಏನು ಅಚೀವ್ ಮಾಡ್ಬೋದು, ಸ್ಪೆಷಲೈಸೇಷನ್ ಅನ್ನ ಅಚೀವ್ ಮಾಡ್ಬೋದು. ಸೊ ದಟ್ ಬಿಕಮ್ಸ್ ದಿ ಒನ್ ಆಫ್ ದಿ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಫಂಕ್ಷನಲ್ ಆರ್ಗನೈಸೇಷನ್. ಅಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ಎಫೆಕ್ಟಿವ್ ಕಂಟ್ರೋಲ್. ಇಲ್ಲಿ ಟಾಪ್ ಲೈನ್ ಎಕ್ಸಿಕ್ಯೂಟಿವ್ಸ್ ಯಾರು ಇರ್ತಾರೆ, ದೇ ವಿಲ್ ಬಿ ಫ್ರೀಡ್ ಫ್ರಮ್ ಮ್ಯಾನ್ಯುಯಲ್ ವರ್ಕ್, ಸೊ ದೇ ಕ್ಯಾನ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಮೆಂಟಲ್ ವರ್ಕ್. ಸೊ ಎಫೆಕ್ಟಿವ್ ಕಂಟ್ರೋಲ್ ಹೇಗಾಗುತ್ತೆ ಅಂತಂದ್ರೆ ಸಿನ್ಸ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಾಟ್ ಫಂಕ್ಷನಲ್ ಹೆಡ್ಸ್ ಹೂ ಹ್ಯಾವ್ ಗಾಟ್ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಇನ್ ದೇರ್ ಫೀಲ್ಡ್ ಆಫ್ ವರ್ಕ್, ದೇ ವಿಲ್ ಲುಕ್ ಆಫ್ಟರ್ ದ ಆಕ್ಟಿವಿಟೀಸ್ ಆಫ್ ದಟ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್. ಸೊ ಪ್ರತಿಯೊಂದು ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಫಂಕ್ಷನಲ್ ಹೆಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸ್ಪೆಷಲೈಸ್ಡ್ ಆಗಿರೋದ್ರಿಂದ, ಅವರು ಸ್ಪೆಷಲಿಸ್ಟ್ಸ್ ಆಗಿರೋದ್ರಿಂದ ಆ ಆಕ್ಟಿವಿಟೀಸ್ ಅನ್ನೆಲ್ಲ ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಆಕ್ಟಿವಿಟೀಸ್ ಅನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ. ಟಾಪ್ ಲೈನ್ ಎಕ್ಸಿಕ್ಯೂಟಿವ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಕಡೆ ಗಮನ ಕೊಡ್ತಾರೆ. ಸೊ ಮೆಂಟಲ್ ವರ್ಕ್ ಕಡೆ ಗಮನ ಕೊಡ್ತಾರೆ, ವಿಚ್ ರಿಸಲ್ಟ್ಸ್ ಇನ್ ಎಫೆಕ್ಟಿವ್ ಕಂಟ್ರೋಲ್. ಅಂಡ್ ದ ನೆಕ್ಸ್ಟ್ ಅಡ್ವಾಂಟೇಜ್ ಇಸ್ ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಹೇಗೆ ಎಲ್ಲ ಅಚೀವ್ ಮಾಡ್ಬೋದು ಅಂತಂದ್ರೆ since each functional departments will have to perform limited number of functions, here efficiency can be achieved. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಪ್ರೊಡಕ್ಷನ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಅವರು ಬರೀ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನ ಮಾತ್ರ ಮಾಡಬೇಕು, ಅವ್ರಿಗೂ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ಗೂ ಏನೋ ಸಂಬಂಧ ಇರೋದು. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಲಿಮಿಟೆಡ್ ನಂಬರ್ ಆಫ್ ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡೋದ್ರಿಂದ ಇಲ್ಲಿ ಎಫಿಷಿಯನ್ಸಿನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. So this becomes another merit of this functional organizational structure. And the next merit is economy. Specialization coupled with standardization will increase the production efficiency, which reduces the overall cost. So ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಕಾನಮಿ ಹೇಗೆ ಅಚೀವ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಯಾರಿರ್ತಾರೆ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ಆಕ್ಟಿವಿಟೀಸ್ ನ ಸ್ಪೆಷಲೈಸ್ಡ್ ಮಾಡ್ಕೊಂಡಿರೋರು ಬರ್ತಾರೆ. ಸೊ ಸ್ಪೆಷಲೈಸ್ಡ್ ಇರೋದ್ರಿಂದ ಒಂದಷ್ಟು ಸ್ಟ್ಯಾಂಡರ್ಡ್ಸ್ನ ಅವ್ರು ಇಟ್ಕೊಂಡು ಸ್ಪೆಷಲೈಸೇಷನ್ ಮತ್ತು ಸ್ಟ್ಯಾಂಡರ್ಡೈಸೇಷನ್ ಎರಡನ್ನೂ ಕಂಬೈನ್ ಮಾಡೋದ್ರಿಂದ ಹಿಯರ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಕ್ಯಾನ್ ಬಿ ಇನ್ಕ್ರೀಸ್ಡ್. ಸೊ ಪ್ರೊಡಕ್ಷನ್ ಎಫಿಷಿಯನ್ಸಿನ ನೀವು ಜಾಸ್ತಿ ಮಾಡ್ಬೋದು. ಸೊ ಪ್ರೊಡಕ್ಷನ್ ಎಫಿಷಿಯನ್ಸಿ ಜಾಸ್ತಿ ಆದಾಗ, ಪ್ರೊಡಕ್ಟಿವಿಟಿ ಜಾಸ್ತಿ ಆದಾಗ ಆಟೋಮೆಟಿಕಲಿ ಇಟ್ ರೆಡ್ಯೂಸಸ್ ದಿ ಓವರ್ ಆಲ್ ಕಾಸ್ಟ್. ಸಿನ್ಸ್ ಎಕಾನಮಿ ಕ್ಯಾನ್ ಬಿ ಅಚೀವ್ಡ್ ಇನ್ ದಿಸ್ ಫಾರ್ಮ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪ್ಯಾನ್ಷನ್. Expert knowledge of functional managers facilitate better control and supervision in the organization. As a result, the expansion of the organization can also be achieved. So organization ಅನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಏನು ಬೇಕಾಗುತ್ತೆ ಅಂತಂದ್ರೆ ಒಳ್ಳೆ ಸೂಪರ್ವಿಷನ್ ಬೇಕಾಗುತ್ತೆ, ಒಳ್ಳೆ ಕಂಟ್ರೋಲ್ ಬೇಕಾಗುತ್ತೆ. ಸೊ ಇದೆಲ್ಲ ಯಾವುದರಿಂದ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಫಂಕ್ಷನಲ್ ಮ್ಯಾನೇಜರ್ಸ್ಗೆ ಇರುವಂತ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಇಂದ ಇದನ್ನೆಲ್ಲ ನಾವು ಈಸಿಯಾಗಿ ಏನು ಮಾಡ್ಬೋದು, ಆರ್ಗನೈಸೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು.
ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಆರ್ಗನೈಸೇಷನಲ್ ಎಕ್ಸ್ಪ್ಯಾನ್ಷನ್ ಸಾಧ್ಯ ಆಗುತ್ತೆ. ಸೊ ದಿಸ್ ಆಲ್ಸೋ ಬಿಕಮ್ಸ್ ಒನ್ ಆಫ್ ದಿ ಮೆರಿಟ್ಸ್ ಆಫ್ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇನ್ನೊಂದ್ಸತಿ ಮೆರಿಟ್ಸ್ ನೋಡಿದ್ರೆ ಇಲ್ಲಿ ಸ್ಪೆಷಲೈಸೇಷನ್ ಅನ್ನ ಅಚೀವ್ ಮಾಡ್ಬೋದು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಎಂಪ್ಲಾಯೀಸ್ನು ಅವರು ಯಾವ ಸ್ಕಿಲ್ಸ್ ಅಲ್ಲಿ ಬೆಸ್ಟ್ ಇದ್ದಾರೆ, ಅವರ ಕ್ವಾಲಿಟೀಸ್ ಏನಿದೆ, ಅವರ ಕ್ವಾಲಿಫಿಕೇಶನ್ ಇದೆ, ಆ ಬೇಸಿಸ್ ಮೇಲೆ ಅವರನ್ನ ಡಿಪಾರ್ಟ್ಮೆಂಟ್ಸ್ ಅಲ್ಲಿ, ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಗ್ರೂಪ್ ಮಾಡೋದ್ರಿಂದ, ಕ್ಯಾಟಗರೈಸ್ ಮಾಡೋದ್ರಿಂದ ಅಲ್ಲಿ ಸ್ಪೆಷಲೈಸೇಷನ್ ಅನ್ನ ಅಚೀವ್ ಮಾಡ್ಬೋದು. ಎಫೆಕ್ಟಿವ್ ಕಂಟ್ರೋಲ್ ಹೇಗೆ ಸಾಧ್ಯ ಅಂತಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಬರೀ ಅವರು ಮೆಂಟಲ್ ಫಂಕ್ಷನ್ ಅನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಆಯ್ತು ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲ್ ಫಂಕ್ಷನ್. ಸೊ ಮ್ಯಾನ್ಯುಯಲ್ ಫಂಕ್ಷನ್ ಅನ್ನ ಮಾಡೋದಕ್ಕೆ ಯಾರು ಇರ್ತಾರೆ? ಫಂಕ್ಷನಲ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ಇಲ್ಲಿ ಟಾಪ್ ಲೈನ್ ಎಕ್ಸಿಕ್ಯೂಟಿವ್ಸ್ ಓನ್ಲಿ ಡಿಸಿಷನ್ ಮೇಕಿಂಗ್, ಸ್ಟ್ರಾಟಜೀಸ್ ಹೇಗೆ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು. ಸೊ ಅದರಿಂದ ಹಿಯರ್ ಎಫೆಕ್ಟಿವ್ ಕಂಟ್ರೋಲ್ ಕ್ಯಾನ್ ಬಿ ಅಚೀವ್. ಅಂಡ್ ದ ನೆಕ್ಸ್ಟ್ ಮೆರಿಟ್ ಇಸ್ ಎಫಿಷಿಯನ್ಸಿ. ಇಲ್ಲಿ ಎಫಿಷಿಯನ್ಸಿ ಹೇಗೆ ಅಚೀವ್ ಮಾಡ್ಬೋದು ಅಂತಂದ್ರೆ ಪ್ರತಿಯೊಂದು ಫಂಕ್ಷನಲ್ ಡಿಪಾರ್ಟ್ಮೆಂಟ್ಗೆ they have got only a limited number of activities, limited number of functions. They have to perform only a limited number of activities. So efficiency can be achieved. Next, economy. Economy ಹೇಗೆ ಬರುತ್ತೆ ಅಂತಂದ್ರೆ ಸ್ಪೆಷಲೈಸೇಷನ್ ಇರೋದ್ರಿಂದ, ಸ್ಟ್ಯಾಂಡರ್ಡೈಸೇಷನ್ ಇರೋದ್ರಿಂದ ಪ್ರೊಡಕ್ಷನ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, which reduces the overall cost of the organization. So hence economy can be achieved. And the next merit is expansion. ಎಕ್ಸ್ಪಾನ್ಷನ್ ಹೇಗೆ ಸಾಧ್ಯ ಆಗುತ್ತೆ ಅಂತಂದ್ರೆ ಇಲ್ಲಿ ಫಂಕ್ಷನಲ್ ಮ್ಯಾನೇಜರ್ಸ್ ಇರೋದ್ರಿಂದ, ಫಂಕ್ಷನಲ್ ಮ್ಯಾನೇಜರ್ಸ್ಗೆ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಇರೋದ್ರಿಂದ, ಅವರು ಒಳ್ಳೆ ಸೂಪರ್ವಿಷನ್ ಮಾಡೋದ್ರಿಂದ ಮತ್ತೆ ಬೆಟರ್ ಕಂಟ್ರೋಲ್ ಇರೋದ್ರಿಂದ ಇಲ್ಲಿ ನಾವು ಎಕ್ಸ್ಪಾನ್ಷನ್ ಅನ್ನ ಅಚೀವ್ ಮಾಡ್ಬೋದು. ಸೊ ಇದಿಷ್ಟು ಮೆರಿಟ್ಸ್ ಆಫ್ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. The next concept is demerits of functional organizational structure. The first demerit is confusion. ಸೊ ಇಲ್ಲಿ ಕನ್ಫ್ಯೂಷನ್ ಏನಕ್ಕಾಗತ್ತೆ ಅಂತಂದ್ರೆ ದಿ ಫಂಕ್ಷನಲ್ ಸಿಸ್ಟಮ್ ಇಸ್ ಮೋರ್ ಕಾಂಪ್ಲಿಕೇಟೆಡ್ ಟು ಪುಟ್ ಇನ್ ಟು ಆಪರೇಷನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಫಂಕ್ಷನಲ್ ಸಿಸ್ಟಮ್ ಏನಿದೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಕಾಂಪ್ಲಿಕೇಶನ್ ಇರುತ್ತೆ, ಎಸ್ಪೆಷಲಿ ವೆನ್ ಇಟ್ ಈಸ್ ಕ್ಯಾರಿಡ್ ಔಟ್ ಅಟ್ ದ ಬಾಟಮ್ ಲೈನ್. ಸೊ ಬಾಟಮ್ ಲೈನ್ ಅಲ್ಲಿ ನಾವು ಈ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಅಲ್ಲಿ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ. ಯಾಕಂತಂದ್ರೆ ಅವ್ರಿಗೆ ಯಾರ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಬೇಕು, ಫಂಕ್ಷನಲ್ ಹೆಡ್ಸ್ ಇಂಪಾರ್ಟೆಂಟಾ, ಲೈನ್ ಎಕ್ಸಿಕ್ಯೂಟಿವ್ಸ್ ಇಂಪಾರ್ಟೆಂಟಾ? ಸೊ ಈ ತರ ಕನ್ಫ್ಯೂಷನ್ಸ್ ಇರೋದ್ರಿಂದ ದಿಸ್ ಬಿಕಮ್ಸ್ ಒನ್ ಆಫ್ ದಿ ಡಿಮೆರಿಟ್ಸ್ ಆಫ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ಸೆಕೆಂಡ್ ಡಿಮೆರಿಟ್ ಇಸ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್. Disciplinary control becomes weak as a worker is commanded by more than one person. ಸೊ ಇಲ್ಲಿ ಒಬ್ಬನೇ ಒಬ್ಬ ಕಮಾಂಡ್ ಮಾಡಲ್ಲ, ಮಲ್ಟಿಪಲ್ ಕಮಾಂಡ್ಸ್ ಇರುತ್ತೆ. ಸೊ ಮಲ್ಟಿಪಲ್ ಕಮಾಂಡ್ಸ್ ಇರೋದ್ರಿಂದ ದಿ ಎಂಪ್ಲಾಯಿ, ದಿ ಸಬಾರ್ಡಿನೇಟ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಆಸ್ ಅ ರಿಸಲ್ಟ್ ದೇರ್ ವಿಲ್ ಬಿ ಅ ಲ್ಯಾಕ್ ಆಫ್ ಕೋಆರ್ಡಿನೇಷನ್. ಸೊ ಅವನಿಗೆ ಯಾರ ಕಮಾಂಡ್ ಅನ್ನ ಫಾಲೋ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ. ಡಿಸಿಪ್ಲಿನ್ ಯಾಕೆ ಇರೋದಿಲ್ಲ ಅಂತಂದ್ರೆ, ಯಾಕೆ ವೀಕ್ ಆಗುತ್ತೆ ಅಂತಂದ್ರೆ ದಿ ಎಂಪ್ಲಾಯ್ ಇಸ್ ಕಮಾಂಡೆಡ್ ಬೈ ಮೋರ್ ದ್ಯಾನ್ ಒನ್ ಪರ್ಸನ್. ಸೊ ಜಾಸ್ತಿ ಜನ ಅವನಿಗೆ ಕಮಾಂಡ್ ಮಾಡೋಕ್ಕೆ ಶುರು ಮಾಡಿದಾಗ ಇಲ್ಲಿ ಕೋಆರ್ಡಿನೇಷನ್ ಮಿಸ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಡಿಮೆರಿಟ್ ಇಸ್ ಡಿಫಿಕಲ್ಟಿ ಇನ್ ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಆಫ್ ಮಲ್ಟಿಪಲ್ ಅಥಾರಿಟಿ ಹಿಯರ್ ದಿ ಪ್ರಾಬ್ಲಮ್ ಅರೈಸಸ್ ಇನ್ ಫಿಕ್ಸಿಂಗ್ ದಿ ರೆಸ್ಪಾನ್ಸಿಬಿಲಿಟಿ. ಸೊ ಏನಾಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಮಲ್ಟಿಪಲ್ ಅಥಾರಿಟೀಸ್ ಹಿಯರ್ ದೇರ್ ಇಸ್ ಅ ಡಿಫಿಕಲ್ಟಿ ಇನ್ ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ತುಂಬಾ ಅಥಾರಿಟೀಸ್ ಇದ್ದಾರೆ. ಸೊ ಫಂಕ್ಷನಲ್ ಹೆಡ್ಸ್ ಇರ್ತಾರೆ, ಲೈನ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಸೊ ಯಾರಿಗೆ ಯಾವ ರೆಸ್ಪಾನ್ಸಿಬಿಲಿಟಿ ಅಂತ ಫಿಕ್ಸ್ ಮಾಡೋದಕ್ಕೆ ಮಲ್ಟಿಪಲ್ ಅಥಾರಿಟಿ ಇರೋ ಕಾರಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ದಟ್ ಆಲ್ಸೋ ಬಿಕಮ್ಸ್ ಒನ್ ಆಫ್ ದಿ ಡಿಮೆರಿಟ್ಸ್ ಆಫ್ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ನೆಕ್ಸ್ಟ್ ಡಿಮೆರಿಟ್ ಇಸ್ ಕಾನ್ಫ್ಲಿಕ್ಟ್ಸ್. So there may be a conflict among supervisory staffs of same rank. So supervisory staffs ಏನಿರ್ತಾರೆ, ಸೇಮ್ ರ್ಯಾಂಕ್ ಅಲ್ಲಿರೋ ಸೂಪರ್ವೈಸರಿ ಸ್ಟಾಫ್ಸ್ ನಡುವೆ ಕಾನ್ಫ್ಲಿಕ್ಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ದಿಸ್ ಆಲ್ಸೋ ಬಿಕಮ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಡಿಮೆರಿಟ್ಸ್ ಆಫ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ನೆಕ್ಸ್ಟ್ ಡಿಮೆರಿಟ್ ಇಸ್ ಕಾಸ್ಟ್ಲಿ. ಮೇಂಟೆನೆನ್ಸ್ ಆಫ್ ಸ್ಪೆಷಲಿಸ್ಟ್ ಸ್ಟಾಫ್ ಆಫ್ ಹೈಯರ್ ಆರ್ಡರ್ ಇಸ್ ಕಾಸ್ಟ್ಲಿ. ಹೌದಲ್ವಾ? ಯಾಕಂದ್ರೆ ತುಂಬಾ ಸ್ಪೆಷಲೈಸ್ಡ್ ಆಗಿರುವಂತವ್ರು, ತುಂಬಾ ಸ್ಪೆಷಲೈಸ್ಡ್ ನಾಲೆಡ್ಜ್ ಇರೋರ್ನ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಜಾಸ್ತಿ ರೆಮ್ಯುನರೇಷನ್ ಕೊಡಬೇಕು. ಜಾಸ್ತಿ ರೆಮ್ಯುನರೇಷನ್ ಅನ್ನ ಕೊಡೋದ್ರಿಂದ ಇಟ್ ಬಿಕಮ್ಸ್ ಕಾಸ್ಟ್ಲಿ ಟು ದಿ ಆರ್ಗನೈಸೇಷನ್. ಸೊ ಇದಿಷ್ಟು ಡಿಮೆರಿಟ್ಸ್ ಆಗುತ್ತೆ. And the next concept is project organizational structure. So in project organization structure, a project structure is created as a separate unit or division within the functional structure, within the permanent functional structure. So ಏನಾಗುತ್ತೆ ಅಂತಂದ್ರೆ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಲ್ಲಿ ಒಂದು ಸೆಪರೇಟ್ ಪ್ರಾಜೆಕ್ಟ್ ಸ್ಟ್ರಕ್ಚರ್ ನ
ಕ್ರಿಯೇಟ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ಸ್ಟ್ರಕ್ಚರಲ್ಲಿ ಇಟ್ ಡ್ರಾಸ್ ಸ್ಪೆಷಲಿಸ್ಟ್ ಆ್ಯಂಡ್ ವರ್ಕರ್ಸ್ ಫ್ರಮ್ ವೇರಿಯಸ್ ಡಿಪಾರ್ಟ್ಮೆಂಟ್. ಸೊ ವೇರಿಯಸ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸಿಂದ ಸ್ಪೆಷಲಿಸ್ಟನ್ನ ಮತ್ತು ವರ್ಕರ್ಸನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿಗೆ ತೊಗೊಂಡು ಬರ್ತಾರೆ, ಈ ಪ್ರಾಜೆಕ್ಟ್ ಸ್ಟ್ರಕ್ಚರ್ಗೆ ತೊಗೊಂಡು ಬರ್ತಾರೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲೇನಾಗುತ್ತೆ ಅಂತಂದರೆ ವರ್ಕರ್ಸ್ ವರ್ಕ್ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಹೇಗೆ ಬೇರೆ ಬೇರೆ ಫಂಕ್ಷನಲ್ ಡಿಪಾರ್ಟ್ಮೆಂಟಿಂದ ಯಾರನ್ನ ನೀವು ಕರ್ಕೊಂಡು ಬಂದಿರ್ತೀರಾ, ಅವರು ಯಾರ ಅಂಡರ್ ವರ್ಕ್ ಮಾಡ್ತಾರೆ ಅಂತಂದರೆ ದೇ ವಿಲ್ ವರ್ಕ್ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ದಿಸ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇಸ್ ಟೆಂಪ್ರವರಿ ಇನ್ ನೇಚರ್. ಸೊ ಇದು ಟೆಂಪ್ರವರಿ ಆಗಿ ಟು ಎಕ್ಸಿಕ್ಯೂಟ್ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನೀವೇನು ಮಾಡ್ತೀರಾ, ಈ ಪ್ರಾಜೆಕ್ಟ್ ಸ್ಟ್ರಕ್ಚರ್ನ ಫ್ರೇಮ್ ಔಟ್ ಮಾಡಿರ್ತೀರಾ. ಗೊತ್ತಾಗ್ತಿದೆಯಾ? ಸೊ ಏನಾಗುತ್ತೆ ಅಂತಂದರೆ ದಿ ಓರಿಯೆಂಟೇಷನ್ ಆಫ್ ಆರ್ಗನೈಸೇಷನ್ ಟುವರ್ಡ್ಸ್ ದಿ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಆ್ಯಂಡ್ ಕಂಪ್ಲೀಷನ್ ಆಫ್ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಸೊ ಇದನ್ನು ಏನಕ್ಕೆ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಫಾರ್ ಕಂಪ್ಲೀಟಿಂಗ್ ಅ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಸೊ ಇಲ್ಲಿ ಸ್ಪೆಸಿಫಿಕ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಈ ಆರ್ಗನೈಸೇಷನಲ್ ಸ್ಟ್ರಕ್ಚರ್ನ ನೀವು ಫ್ರೇಮ್ ಔಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲೇನಾಗುತ್ತೆ ಅಂತಂದರೆ ದಿ ಟಾಸ್ಕ್ ಆಫ್ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಇಸ್ ಇಂಟ್ರೆಸ್ಟೆಡ್ ಟು ದಿ ಪ್ರಾಜೆಕ್ಟ್ ಟೀಮ್. ಸೊ ಒಂದು ಪ್ರಾಜೆಕ್ಟ್ ಟೀಮ್ ಅಂತ ಇರುತ್ತೆ, ಆ ಪ್ರಾಜೆಕ್ಟ್ ಟೀಮಲ್ಲಿ ಯಾರಿರ್ತಾರೆ, ಸ್ಪೆಷಲಿಸ್ಟ್ ಡ್ರಾನ್ ಫ್ರಮ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ವೇರಿಯಸ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸ್. ಆ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸಲ್ಲಿ ಇರುವಂಥ ಸ್ಪೆಷಲಿಸ್ಟನ್ನು ನೀವು ಕರ್ಕೊಂಡು ಬಂದಿರ್ತೀರಾ. ಅವ್ರು ಏನು ಮಾಡ್ತಾರೆ, ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ವರ್ಕ್ ಮಾಡ್ತಾರೆ. ಸೊ ಅವ್ರನ್ನ ಓವರಾಲ್ ಆಗಿ ಏನಂತ ಕರಿತೀವಿ, ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ಸೊ ದಿಸ್ ಜಾಬ್ ಆಫ್ ದಿಸ್ ಟಾಸ್ಕ್ ಆಫ್ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಇಸ್ ಇಂಟ್ರೆಸ್ಟೆಡ್ ಟು ಪ್ರಾಜೆಕ್ಟ್ ಟೀಮ್. ಗೊತ್ತಾಗಿದೆಯಾ? ಸೊ ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಸ್ಟ್ರಕ್ಚರ್. ಇನ್ನೊಂದ್ಸತಿ ನೋಡೋದಿದ್ರೆ, ಹಿಯರ್ ಅ ಪ್ರಾಜೆಕ್ಟ್ ಸ್ಟ್ರಕ್ಚರ್ ಇಸ್ ಕ್ರಿಯೇಟೆಡ್ ಆಸ್ ಅ ಸೆಪರೇಟ್ ಯೂನಿಟ್ ವಿತಿನ್ ದಿ ಪರ್ಮನೆಂಟ್ ಫಂಕ್ಷನಲ್ ಸ್ಟ್ರಕ್ಚರ್. ಸೊ ಪರ್ಮನೆಂಟ್ ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಸೆಪರೇಟ್ ಆಗಿ ಒಂದು ಪ್ರಾಜೆಕ್ಟ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತೀರಾ. ಏನಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಟು ಕಂಪ್ಲೀಟ್ ಅ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ಯು ಆರ್ ಗೋಯಿಂಗ್ ಟು ಡ್ರಾ ಸ್ಪೆಷಲಿಸ್ಟ್ ಆ್ಯಂಡ್ ವರ್ಕರ್ಸ್ ಫ್ರಮ್ ವೇರಿಯಸ್ ಡಿಪಾರ್ಟ್ಮೆಂಟ್. ಸೊ ವೇರಿಯಸ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸಲ್ಲಿ ಇರುವಂತಹ ಸ್ಪೆಷಲಿಸ್ಟ್ಗಳನ್ನ ಒಂದು ಕಡೆ ಕರ್ಕೊಂಡು ಬರ್ತೀರಾ. ಸೊ ವರ್ಕರ್ಸ್ ವರ್ಕ್ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಷನ್ನ ಯಾರು ನೋಡ್ಕೊಳ್ತಾರೆ, ಅದನ್ನು ಯಾರು ಕಮಾಂಡ್ ಮಾಡ್ತಾರೆ, ಅಲ್ಲಿ ಯಾರಿಗೆ ಅಥಾರಿಟಿ ಇರುತ್ತೆ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ದಿಸ್ ಪ್ರಾಜೆಕ್ಟ್ ಸ್ಟ್ರಕ್ಚರ್ ಇಸ್ ಆಲ್ವೇಸ್ ಟೆಂಪ್ರವರಿ ಇನ್ ನೇಚರ್. ಸೊ ಹಿಯರ್ orientation of the organization towards completion of specific project takes place. So organization ಯಾವುದೊಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದು ಪ್ರಾಜೆಕ್ಟ್ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ದಿ ಟಾಸ್ಕ್ ಆಫ್ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಇಸ್ ಇಂಟ್ರೆಸ್ಟೆಡ್ ಟು ಅ ಸ್ಪೆಷಲ್ ಟೀಮ್ ಕಾಲ್ಡ್ ಪ್ರಾಜೆಕ್ಟ್ ಟೀಮ್. ಸೊ ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಟುಡೇಸ್ ಸೆಷನ್ ಇಸ್ merits and demerits of project organizational structure. So the first merit is concentrated attention. So here the project manager can devote his full attention, full concentration towards the completion of project since he has no other work to do. So ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಬೇರೆ ಏನು ಕೆಲಸ ಇರಲ್ಲ. ಏನು ಕೆಲಸ ಇರುತ್ತೆ ಅವನಿಗೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಮಾತ್ರ ಅವನ ಕೆಲಸ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರು ಅವನ ಫುಲ್ ಅಟೆನ್ಷನನ್ನು, ಕಾನ್ಸಂಟ್ರೇಟೆಡ್ ಅಟೆನ್ಷನನ್ನು ಇಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಬಿಕಮ್ಸ್ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಫ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಆ್ಯಂಡ್ ದ ಸೆಕೆಂಡ್ ಅಡ್ವಾಂಟೇಜ್ ಇಸ್ advantages of team specialization. So the project team has been formed to execute a particular project which includes specialists drawn from various functional departments. Various functional departments in the specialists ಅನ್ನು ನೀವು ಕರ್ಕೊಂಡಿರ್ತೀರಾ ಏನಕ್ಕೋಸ್ಕರ, in order to execute a specific project. ಸೊ ಸ್ಪೆಸಿಫಿಕ್ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ವೇರಿಯಸ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸ್ ಇಂದ ಸ್ಪೆಷಲಿಸ್ಟ್ನ ಕರ್ಕೊಳ್ಳೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಸ್ಪೆಷಲೈಸ್ಡ್ ಟೀಮ್ ಇಲ್ಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ಅನ್ ಅಡ್ವಾಂಟೇಜ್. ಹೌದಲ್ವಾ? ಸೊ ನಿಮ್ಮ ಸ್ಪೆಷಲೈಸ್ಡ್ ಟೀಮು ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಯಾಕಂತಂದರೆ ನೀವು ಪ್ರಾಜೆಕ್ಟನ್ನ ಟೈಮ್ಲಿ ಆಗಿ ಇನ್ ಟೈಮಲ್ಲಿ ನೀವೇನು ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಹಿಯರ್ ದ ಸೆಕೆಂಡ್ ಅಡ್ವಾಂಟೇಜ್ ಆರ್ ಸೆಕೆಂಡ್ ಮೆರಿಟ್ ಇಸ್ ಅಡ್ವಾಂಟೇಜಸ್ ಆಫ್ ಟೀಮ್ ಸ್ಪೆಷಲೈಸೇಷನ್. And the next merit is ability to cope with environmental influence. So due to the leadership of project manager coupled with specialized knowledge, the project organizational structure will be in the position to cope up with environmental changes or challenges. So ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಯಾರಿರ್ತಾನೆ ಅವನ ಲೀಡರ್ಶಿಪ್ ಇರುತ್ತೆ, ಅದ್ರ ಜೊತೆಗೆ ಸ್ಪೆಷಲೈಸ್ಡ್ ಟೀಮ್ ಒಂದಿರುತ್ತೆ. ಸೊ ಇದು ಎರಡೂ ಸೇರಿ ಏನಾಗುತ್ತೆ ಅಂತಂದರೆ, ನಿಮ್ಮ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರು ಏನೇ ಎನ್ವಿರಾನ್ಮೆಂಟಲ್ ಚೇಂಜಸ್ ಬಂದ್ರೂ, ಏನೇ ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಬಂದ್ರೂ
ಅದನ್ನು ಕೋಪ್ ಅಪ್ ಮಾಡೋದಕ್ಕೆ ಎಫಿಷಿಯೆಂಟ್ ಆಗಿ ಇರುತ್ತೆ. ಸೊ ದಟ್ ಬಿಕಮ್ಸ್ ಅನದರ್ ಮೆರಿಟ್ ಆಫ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. And the next merit is timely completion of project. So the project organization structure ensures timely completion of project without disturbing the organizational function. ಸೊ ನಿಮ್ಮ ಆರ್ಗನೈಸೇಷನಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೀತಿರುತ್ತೆ. ಸೊ ಈ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಏನು ಪ್ರಾಜೆಕ್ಟನ್ನು ತೊಗೊಂಡಿದ್ದೀರಾ ಅದನ್ನು ಇನ್ ಟೈಮ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಬೇರೆ ಆಕ್ಟಿವಿಟೀಸ್, ಬೇರೆ ನಿಮ್ಮ ಆರ್ಗನೈಸೇಷನಲ್ಲಿ ನಡೆಯುವಂಥ ಆಕ್ಟಿವಿಟೀಸನ್ನು, ನಾರ್ಮಲ್ ಫಂಕ್ಷನಿಂಗನ್ನು ಡಿಸ್ಟರ್ಬ್ ಮಾಡ್ದೇನೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ನೀವು ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ದಿಸ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ವಿಲ್ ಹೆಲ್ಪ್. ಗೊತ್ತಾಗಿದೆಯಾ? ಸೊ ಇದಿಷ್ಟು ಏನಾಗುತ್ತೆ ಅಂತಂದರೆ ಮೆರಿಟ್ಸ್ ಆಫ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಇನ್ನೊಂದ್ಸತಿ ನೋಡೋದಿದ್ರೆ ಕಾನ್ಸಂಟ್ರೇಟೆಡ್ ಅಟೆನ್ಷನ್ ಇರುತ್ತೆ. ಯಾಕೆ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ he has to look after only this particular project. ಗೊತ್ತಾಗ್ತಿದೆಯಾ? ಆ ಪ್ರಾಜೆಕ್ಟ್ ಮ್ಯಾನೇಜರು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅವನ ಅಟೆನ್ಷನ್ನು ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಜಾಸ್ತಿ ಅವನೇನು ಮಾಡ್ಬೋದು, ಅಲ್ಲಿ ಅವನ ಟೈಮನ್ನು ಡಿವೋಟ್ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಟೀಮ್ ಸ್ಪೆಷಲೈಸೇಷನ್. ನಿಮ್ಮ ಪ್ರಾಜೆಕ್ಟ್ ಟೀಮಲ್ಲಿ ವೇರಿಯಸ್ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸಲ್ಲಿ ಇರುವಂಥ ಸ್ಪೆಷಲಿಸ್ಟ್ ಇರೋದ್ರಿಂದ ಇಲ್ಲಿ ಯು ಕ್ಯಾನ್ ಅವೈಲ್ ದಿ ಬೆನಿಫಿಟ್ ಆಫ್ ಟೀಮ್ ಸ್ಪೆಷಲೈಸೇಷನ್. And the next advantage is ability to cope with environmental influence. So environmental challenges ಏನಿರುತ್ತೆ, ಚೇಂಜಸ್ ಏನಿರುತ್ತೆ ಅದನ್ನು ಕೋಪ್ ಅಪ್ ಮಾಡ್ಬೋದು. ಯಾವುದರಿಂದ ಅಂತಂದರೆ ಡ್ಯೂ ಟು ದಿ ಎಫೆಕ್ಟಿವ್ ಲೀಡರ್ಶಿಪ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಕಪಲ್ಡ್ ವಿತ್ ಸ್ಪೆಷಲೈಸ್ಡ್ ಟೀಮ್. ಸೊ ಸ್ಪೆಷಲೈಸ್ಡ್ ಟೀಮ್ ಇದೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇದೆ. ಸೊ ಇದು ಎರಡರಿಂದನೂ ನಿಮ್ಮ ಆರ್ಗನೈಸೇಷನ್ನು ಏನು ಮಾಡ್ಬೋದು, ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್, ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಏನಿದೆ ಅದನ್ನು ಕೋಪ್ ಅಪ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ project organizational structure. And the next merit is timely completion of project is possible. Timely completion of project can be achieved without disturbing the normal functioning of the organization. So this becomes the merits of project organizational structure. And the next concept is demerits, unclearly defined relationship. So ಈ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರಲ್ಲಿ ಒಂದು ಡಿಮೆರಿಟ್ ಏನಾಗುತ್ತೆ ಅಂತಂದರೆ, so usually in project organizational structure, the relationship between functional specialists and project manager is unclear. Project manager ಮತ್ತೆ functional specialist ನಡುವೆ ಇರುವಂತಹ ರಿಲೇಶನ್ಶಿಪ್ ಕ್ಲಿಯರ್ ಆಗಿ ಡಿಫೈನ್ ಆಗಿರೋದಿಲ್ಲ, which reduces the efficiency of the project. So project efficiency ಇಲ್ಲಿ ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಫಂಕ್ಷನಲ್ ಸ್ಪೆಷಲಿಸ್ಟ್ ನಡುವೆ ಇರುವಂತಹ ರಿಲೇಶನ್ಶಿಪ್ಪು, ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಫಂಕ್ಷನಲ್ ಸ್ಪೆಷಲಿಸ್ಟ್ ನಡುವೆ ಇರುವಂತಹ ರಿಲೇಶನ್ಶಿಪ್ಪು ಕ್ಲಿಯರ್ ಆಗಿ ಡಿಫೈನ್ ಆಗಿಲ್ಲದೆ ಇರೋದ್ರಿಂದ ವಿಚ್ ರೆಡ್ಯೂಸಸ್ ದಿ ಎಫಿಷಿಯನ್ಸಿ ಆಫ್ ದಿ ಪ್ರಾಜೆಕ್ಟ್. ಗೊತ್ತಾಗ್ತಿದೆಯಾ? ಸೊ ಇದು ಒನ್ ಆಫ್ ದಿ ಡಿಮೆರಿಟ್ಸ್. ಆ್ಯಂಡ್ ದ ನೆಕ್ಸ್ಟ್ ಡಿಮೆರಿಟ್ ಇಸ್ ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ಅಮಾಂಗ್ ಪರ್ಸನ್. ಸೊ ಪ್ರಾಜೆಕ್ಟ್ ಟೀಮಲ್ಲಿ ಇರುವಂತಹ ಬೇರೆ ಬೇರೆ ಫಂಕ್ಷನಲ್ ಡಿಪಾರ್ಟ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಿದ್ದ ಸ್ಪೆಷಲಿಸ್ಟ್ಗಳೇನಿರ್ತಾರೆ ಅವ್ರಿಗೆ ದೇ ಮೇ ಫೀಲ್ ಇನ್ಸೆಕ್ಯೂರಿಟಿ ವಿತ್ ರಿಗಾರ್ಡ್ ಟು ದಿ ಜಾಬ್ ಅಸೈನ್ಮೆಂಟ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಅವರು ಈ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡೋವರೆಗೂ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಟೀಮ್ ಅಲ್ಲಿ ಇರ್ತಾರೆ. ಸೊ ಯೂಶಲಿ ದೇರ್ ಇಸ್ ಅ ಫೀಲಿಂಗ್ ಆಫ್ ಅನ್ಸರ್ಟಾನಿಟಿ ಇನ್ ದ ಮೈಂಡ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಪರ್ಸನಲ್. ಸೊ ಅವರ ಮೈಂಡಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಏನಕ್ಕೆ ಅಂತಂದರೆ ಆಫ್ಟರ್ ಕಂಪ್ಲೀಟಿಂಗ್ ದಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್, ಇವಾಗ ಇರುವಂಥ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಯಾವ ಪ್ರಾಜೆಕ್ಟು ಬರುತ್ತೆ ಅಥವಾ ಯಾವಾಗ ಅವ್ರಿಗೆ ಪ್ರಾಜೆಕ್ಟ್ ಸಿಗುತ್ತೆ, ಯಾವಾಗ ಅವ್ರಿಗೆ ಜಾಬ್ ಅಸೈನ್ಮೆಂಟ್ ಸಿಗುತ್ತೆ, ಸೊ ಇದು ಯಾವಾಗಲೂ ಅನ್ಸರ್ಟನ್ ಆಗಿರುತ್ತೆ. ದಿಸ್ ವಿಲ್ ಕ್ರಿಯೇಟ್ ಅ ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ಅಮಾಂಗ್ ಪರ್ಸನಲ್. ಸೊ ನೆಕ್ಸ್ಟ್ ಅವ್ರಿಗೆ ಯಾವ ಪ್ರಾಜೆಕ್ಟ್ ಬರುತ್ತೆ, ಯಾವ ಪ್ರಾಜೆಕ್ಟಲ್ಲಿ ಅವರು ಎಂಪ್ಲಾಯ್ ಆಗ್ತಾರೆ, ಡಿಪ್ಲಾಯ್ ಆಗ್ತಾರೆ ಅನ್ನೋದು ಅನ್ಸರ್ಟನ್ ಆಗಿರೋದ್ರಿಂದ ಸೊ ದಿಸ್ ಕ್ರಿಯೇಟ್ಸ್ ಅ ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ಅಮಾಂಗ್ ಪರ್ಸನಲ್. And the next one is duplication of efforts. Since under this type of organizational structure, the organization is going to undertake various projects. So various projects na adu organization ತಗೊಳ್ತಿದೆ ಅನ್ನುವಾಗ there may be a chances of duplication of efforts. ಸೊ ಡ್ಯೂಪ್ಲಿಕೇಶನ್ ಆಫ್ ಆಕ್ಟಿವಿಟೀಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಷ್ಟೊಂದು ಪ್ರಾಜೆಕ್ಟ್ಸ್ನ ಒಂದು ಆರ್ಗನೈಸೇಷನು ಕ್ಯಾರಿ ಮಾಡೋದ್ರಿಂದ. ಸೊ ದಿಸ್ ಬಿಕಮ್ಸ್ ಅನದರ್ ಡಿಮೆರಿಟ್ ಆಫ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಇನ್ನೊಂದು ಸತಿ ನೋಡೋದಿದ್ರೆ unclearly defined relationship among project manager and functional specialists, so which results in reduced project efficiency. And the next disadvantage is feeling of insecurity among personnel. So soon after completing the existing project, the project personnel may feel insecurity in terms of job assignment. And the next
ಡಿಮೆರಿಟ್ ಎಸ್ ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ಸ್. ಸೊ ಇಲ್ಲಿ ಆರ್ಗನೈಸೇಷನ್ ಎಷ್ಟೊಂದು ಪ್ರಾಜೆಕ್ಟ್ಸ್ ಅಂಡರ್ಟೇಕ್ ಮಾಡೋದ್ರಿಂದ ದೇರ್ ಮೇ ಬಿ ಅ ಚಾನ್ಸಸ್ ಆಫ್ duplication of activities or efforts. So with this, I would like to conclude this session. We'll meet you in the next session. Thank you.